ಹಾಯ್, KCET ರಿಸಲ್ಟ್ ಅನೌನ್ಸ್ ಆಗಿದೆ. ಈಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಈಗ ಆಪ್ಷನ್ ಎಂಟ್ರಿಯನ್ನ ಯಾರು ಮಾಡ್ಬೇಕು ಅಂದ್ರೆ ಯಾವ್ಯಾವ ಕೋರ್ಸ್ ಅನ್ನ ಟಾರ್ಗೆಟ್ ಇಟ್ಕೊಂಡಿರುವಂತ ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಎಲ್ಲಿ ಮಾಡಬೇಕು, ಯಾವ ರೀತಿ ಇರುತ್ತೆ ಸ್ಟೆಪ್ಸ್, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಾಗಿ ಆಪ್ಷನ್ ಎಂಟ್ರಿನ ಯಾರು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಾರ್ಗೆಟ್ ಅಥವಾ ನಿಮ್ಮ ಬ್ಯಾಕಪ್ ಆಪ್ಷನ್ ಆಗಿ ಈಗ ಹೇಳ್ತಾ ಇರುವಂತಹ ಕೋರ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ ಇದ್ರೂ ಕೂಡ ನೀವೀಗ ಆಪ್ಷನ್ ಎಂಟ್ರಿ ಮಾಡ್ಬೇಕಾಗತ್ತೆ. ಯಾವ್ಯಾವ್ದು ಆ ಕೋರ್ಸಸ್ ಅದನ್ನ ಹೇಳೋದಾದ್ರೆ ಎಂಜಿನಿಯರಿಂಗ್, ನರ್ಸಿಂಗ್, ವೆಟರ್ನರಿ, ಫಾರ್ಮಸಿ ಕೋರ್ಸಸ್, ಹಾಗೆ BSc ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಈ ಕೋರ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ ನಿಮ್ಮ ಬ್ಯಾಕಪ್ ಆಪ್ಷನ್ ಅಥವಾ ನಿಮ್ಮ ಟಾರ್ಗೆಟ್ ಆಗಿದ್ರೆ ಈಗ ಆಪ್ಷನ್ ಎಂಟ್ರಿ ಮಾಡಬೇಕು. ಇದ್ರ ಜೊತೆಗೇನೆ ಅಲೈಡ್ ಹೆಲ್ತ್ ಸೈನ್ಸ್ ಹಾಗೆ BPT ಕೋರ್ಸ್ಗೂ ಕೂಡ ಆಪ್ಷನ್ ಎಂಟ್ರಿ ಈಗಲೇ ಸ್ಟಾರ್ಟ್ ಮಾಡುವಂತಹ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ಹೇಳಿರ್ತೀನಿ, ನೀವು ಕೂಡ ಅಲರ್ಟ್ ಆಗಿ ಎಲ್ಲ ಅಪ್ಡೇಟ್ಸ್ ಅನ್ನ ಚೆಕ್ ಮಾಡ್ತಾ ಇರಿ. ಸರಿನಾ? ಹಾಗಾದ್ರೆ ಆಪ್ಷನ್ ಎಂಟ್ರಿ ಎಲ್ಲಿ ಮಾಡಬೇಕು ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಈಗ ರಿಸಲ್ಟ್ ಅನೌನ್ಸ್ ಆಗಿದೆ, ಹೌದಾ? ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಟಾಪ್ ಅಲ್ಲಿ ಇರುವಂತಹ 20 to 30% ವಿದ್ಯಾರ್ಥಿಗಳಿಗೆ ಟಾಪ್ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, ಟಾಪ್ ಬ್ರಾಂಚಸ್ಗಳಲ್ಲಿ ಅಡ್ಮಿಷನ್ ಸಿಗುತ್ತೆ. ಹೀಗಿರುವಾಗ ನಿಮ್ಮ ಪರ್ಸೆಂಟೇಜ್, PUC ಪರ್ಸೆಂಟೇಜ್ ಅದು 60% ಗಿಂತ ಜಾಸ್ತಿ ಇದ್ರೂ ಕೂಡ ನೀವು ಗೂಗಲ್ ಕೊಲಾಬರೇಟೆಡ್ ಕಾಲೇಜಲ್ಲಿ ಎಂಜಿನಿಯರಿಂಗ್ ಅನ್ನ ಮಾಡಬಹುದು. ಇದಕ್ಕೆ ಪ್ಯಾಟ್ ಎಕ್ಸಾಮ್ ಅಂತ ಇರುತ್ತೆ. ಅದರಲ್ಲಿ ಬೇಸಿಕ್ ಲಾಜಿಕ್ ಇರುತ್ತೆ, ಕೆಮಿಸ್ಟ್ರಿ, ಫಿಸಿಕ್ಸ್, ಈ ರೀತಿ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಇರಲ್ಲ, ಬೇಸಿಕ್ ಲಾಜಿಕ್ ರಿಲೇಟೆಡ್ ಎಕ್ಸಾಮ್ ನಡೆಸ್ತಾರೆ. ಈ ಎಕ್ಸಾಮ್ ಅನ್ನ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅವರು ನಡೆಸ್ತಾರೆ. ಸೊ ಈ ಎಕ್ಸಾಮ್ ಅನ್ನ ಅಟೆಂಡ್ ಆಗಿ ನೀವು ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಈ ಕಾಲೇಜ್ ಅನ್ನ ಜಾಯ್ನ್ ಆಗಬಹುದು. ಇಲ್ಲಿ ಸ್ಟಡಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು 7 ಬೇರೆ ಬೇರೆ ಕಂಟ್ರೀಸ್ ನ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಅನ್ನ ಕ್ರ್ಯಾಕ್ ಮಾಡಿ ಇದೇ ಹಿಂದಿನ ವರ್ಷ 1 crore ಗಿಂತ ಜಾಸ್ತಿ ಇಂಟರ್ನ್ಶಿಪ್ ಅನ್ನ ಪಡೆದುಕೊಂಡಿದ್ದಾರೆ. ಆನ್ ಎನ್ ಎವರೇಜ್ 2.5 lakh ಇಂಟರ್ನ್ಶಿಪ್ ಅನ್ನ ಪಡೆದುಕೊಂಡಿದ್ದಾರೆ. ಸೊ ನಿಮಗೂ ಕೂಡ ಈ ರೀತಿ ಅವಕಾಶ ಸಿಗತ್ತೆ. ಯಾಕಂದ್ರೆ ಈ ಕಾಲೇಜಲ್ಲಿ ಕರಿಕ್ಯುಲಮ್ ಹಾಗೆ ಟೀಚಿಂಗ್ ಮೆಥಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಕಂಪನಿಗಳಲ್ಲಿ ಯಾವ್ಯಾವ ಸ್ಕಿಲ್ಸ್ ಬೇಕೋ ಅವುಗಳನ್ನ ನಿಮಗೆ ಟೀಚ್ ಮಾಡ್ತಾರೆ. ಸೊ ಇದರಿಂದ ಇಂಟರ್ನ್ಶಿಪ್ ಅನ್ನ ಕ್ರ್ಯಾಕ್ ಮಾಡೋದು ಹಾಗೆ ಮುಂದೆ ಜಾಬ್ ಅನ್ನ ಪಡೆದುಕೊಳ್ಳೋದು ಈಸಿ ಆಗುತ್ತೆ. ಸೊ ಪ್ಯಾಟ್ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೂಲಕ ರಿಜಿಸ್ಟ್ರೇಷನ್ ಮಾಡಿ. ಸರಿ, ಈಗ ಆಪ್ಷನ್ ಎಂಟ್ರಿ ಎಲ್ಲಿ ಮಾಡೋದು ಇದನ್ನ ನಿಮಗೆ ಹೇಳೋದಾದ್ರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಇವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನ ವಿಸಿಟ್ ಮಾಡಬೇಕು. ಮೊದಲೇ ಆಪ್ಷನ್ ಸ್ಟಾರ್ಟ್ ಆದ್ಮೇಲೆ ವಿಸಿಟ್ ಮಾಡಬೇಕು. ಈ ಹಿಂದೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಕೊಟ್ಟಿದ್ರ, ಅದೇ ರೀತಿ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಕೊರತ್ತೆ. ಅಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇರತ್ತಲ್ಲ, ಅಲ್ಲೇ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇರತ್ತೆ. ಅದನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಆಪ್ಷನ್ ಎಂಟ್ರಿಗೋಸ್ಕರ ಲಾಗಿನ್ ಆಗೋದಕ್ಕೆ ಅವಕಾಶ ಸಿಗುತ್ತೆ ನಿಮಗೆ. ಅಲ್ಲಿ ID, ಪಾಸ್ವರ್ಡ್ ಇವುಗಳನ್ನೆಲ್ಲ ಎಂಟರ್ ಮಾಡಿ ಲಾಗಿನ್ ಆಗ್ತದೆ. ಲಾಗಿನ್ ಆದ್ರೆ ಅಂತ ತಿಳ್ಕೊಳ್ಳಿ, ಅದಂದ್ರೆ ಫೀಸ್ ಇರುತ್ತೆ. ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ 750 rupees ಆ ಫೀಸ್ ಅನ್ನ ಪೇ ಮಾಡಬೇಕು. ಅದಾದ ನಂತರ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಹೇಳಿದಲ್ವಾ ಕೋರ್ಸಸ್ ಎಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್, ಆ ಕೋರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ. ಈಗ ನೀವು ಎಂಜಿನಿಯರಿಂಗ್ ಅನ್ನ ಕ್ಲಿಕ್ ಮಾಡಿದ್ರೆ ಕೌನ್ಸಿಲಿಂಗ್ ಥ್ರೂ ಯಾವ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ತೆಗೆದುಕೊಳ್ಬಹುದು ಆ ಎಲ್ಲಾ ಕಾಲೇಜಸ್ ಕಾಣುತ್ತೆ. ಕೇವಲ ಕಾಲೇಜಸ್ ಅಲ್ಲ, ಆ ಕಾಲೇಜ್ಗಳು ಯಾವ ಕೋರ್ಸಸ್ ಅನ್ನ ಯಾವ ಬ್ರಾಂಚಸ್ ಅನ್ನ ಆಫರ್ ಮಾಡ್ತಿದ್ದಾರೆ ಅದನ್ನೆಲ್ಲ ಕಾಣುತ್ತೆ. ಆವಾಗ ನೀವು ಕಾಲೇಜ್ಗಳನ್ನ ಬೇಕಿದ್ರೆ ಸರ್ಚ್ ಮಾಡಿ, ಇಂಥ ಕಾಲೇಜ್ ಬೇಕು ನಂಗೆ ಅದನ್ನ ಸರ್ಚ್ ಮಾಡಿ ಅದರಲ್ಲಿ ಯಾವ ಬ್ರಾಂಚ್ ಬೇಕೋ ಅದಷ್ಟೇ ಬ್ರಾಂಚಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸರಿನಾ? ಇದೇ ರೀತಿ ಯಾವ್ಯಾವ ಕಾಲೇಜಸ್ ಇಷ್ಟ, ಯಾವ ಕೋರ್ಸಸ್ ಇಷ್ಟ, ಸೊ ಅದರಲ್ಲಿರುವಂತಹ ಡೀಟೇಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅಂದ್ರೆ ಆಪ್ಷನ್ ಕೊಟ್ಟಿರೋ ಡೀಟೇಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಯಾವ್ಯಾವ ಕಾಲೇಜ್ ಬೇಕು ಅದನ್ನ ಪ್ರಯಾರಿಟಿ ಪ್ರಕಾರ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಓಕೆ, ನನ್ನ ಫಸ್ಟ್ ಪ್ರಯಾರಿಟಿ RVC, ಸೆಕೆಂಡ್ ಪ್ರಯಾರಿಟಿ MSRIT. ಸೊ ಅದ್ರ ನಂತರ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಅಂದ್ರೆ ಈಗ ಧಾರವಾಡದ ಕಾಲೇಜನ್ನ ಆಡ್ ಮಾಡಿದ್ರೆ ಅದನ್ನ ಆಡ್ ಮಾಡ್ಕೊತಾರೆ. ಅದ್ರ ನೆಕ್ಸ್ಟ್ ಬೇಕಿದ್ರೆ ಮತ್ತೆ ಎಂಜಿನಿಯರಿಂಗ್ ಮತ್ತೆ ವೆಟರ್ನರಿ, ಈ ರೀತಿ ಯಾವ ಆರ್ಡರ್ ಅಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಈ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು. ಕ್ಲಿಯರ್ ಆಯ್ತಾ? ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.